ಈಗಾಗಲೇ ತಾವೆಲ್ಲ ಹೇಳಿದ್ದೀರಿ, ತೋರಿಸಿದಿರಿ. ನಾಡಿನ ಜನತೆ, ನಾಡಿನ ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ನಿಷ್ಠಾವಂತ ಮತ್ತು ಒಳ್ಳೆಯ ಅಧಿಕಾರಿಗಳೆಲ್ಲ ಈಗ ಸಸ್ಪೆಂಡ್ ಆದವರು ಯಾರ್ಯಾರಿದ್ದಾರೆ ಅವರೆಲ್ಲ ಒಳ್ಳೆಯ ಅಧಿಕಾರಿಗಳು. ಅವ್ರನ್ನ ಸಸ್ಪೆಂಡ್ ಮಾಡಿರೋದು ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇವತ್ತು ಹೇಮಂತ್ ನಿಂಬಾಳ್ಕರ್ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಯಾರೆ. ಅದಾದ ಮೇಲೆ ಗೋವಿಂದರಾಜು ಅಂತೇಳಿ ಅವರ ಮುಖ್ಯಮಂತ್ರಿಗಳ ಸಲಹೆಗಾರರನ್ನು ವಜಾ ಮಾಡಿದ್ದಾರೆ. ಅದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಸ್ವತಃ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳ ಕಾರಣ ಇದಕ್ಕೆ. ಯಾರು ಕಾರಣರು ಅವ್ರನ್ನ ಬಿಟ್ಟು ಅಧಿಕಾರಿಗಳನ್ನ ಬಲಿಪಶು ಮಾಡ್ತಾಯಿದ್ದಾರೆ. ಮತ್ತೊಂದು 3 ತನಿಖೆ ಮಾಡ್ತಾರೆ. ಮತ್ತು ಮ್ಯಾಜಿಸ್ಟ್ರೇಟ್ರಲ್ಲಿ ತನಿಖೆ ಅಂತ ಹೇಳಿದ್ರು. ಮ್ಯಾಜಿಸ್ಟ್ರೇಟ್ ಅಂದರೆ ಡಿ ಸಿ ಇಲ್ಲಿ ಬೆಂಗಳೂರು ಡಿ ಸಿ ತನಿಖಾಧಿಕಾರಿ, ಒಳ್ಳೆಯ ಅಧಿಕಾರಿ ಅವರು ವೈಯಕ್ತಿಕವಾಗಿ. ಆದರೆ ಡಿ ಸಿ ಹೇಗೆ ತನಿಖೆ ಮಾಡಲಿಕ್ಕೆ ಸಾಧ್ಯ? ಹೇಗೆ ಮುಖ್ಯಮಂತ್ರಿ ನೋಟಿಸ್ ಕೊಡೋಕ್ಕೆ ಸಾಧ್ಯ? ಹೇಗೆ DCM ಕರೆದು ಮಾತಾಡೋಕ್ಕೆ ಸಾಧ್ಯ? ಹೇಗೆ ಕಮಿಷನರೇಟ್ ಇದು ಬೆಂಗಳೂರು ಕಮಿಷನರಿಗೆ ಕರೆದು ವಿಚಾರಣೆ ಮಾಡೋಕ್ಕೆ ಸಾಧ್ಯವಾ? ಹೀಗೆ ಒಂದೊಂದೇ ತಪ್ಪು ಮಾಡ್ತಾನೆ ಹೋಗ್ತಾ ಇದ್ದಾರೆ.